ಶಾಂತವಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಹಳೆ ಮೊಳಗಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದ್ದಂತೆ ಆಗಸದಲ್ಲಿ ಮಿಸೈಲ್ಗಳ ಮಳೆ ಶುರುವಾಗಿದೆ. ಟೆಲ್ ಅವೀವ್ ಸೇರಿ ಹಲವೆಡೆ ಕ್ಷಿಪಣಿಗಳು ಅಬ್ಬರಿಸಿವೆ. ಇತ್ತ ಇಸ್ರೇಲ್ ಸೇನೆಯಿಂದ ಪ್ರತಿದಾಳಿ ಕೂಡ ಆಗಿದ್ದು ಮತ್ತೊಮ್ಮೆ ಜಗತ್ತಿನ ಆರ್ಥಿಕತೆ ತಲ್ಲಣಿಸಿದೆ. ಮಣ್ಣಿನ ಮಗ ಗೌಡರ 6 ದಶಕಗಳ ಸಂಸದೀಯ ಪಯಣಕ್ಕೆ ಅಂತ್ಯ ಹಾಡಲಾಗಿದೆ. ಪ್ರೊಫೆಸರ್ ನಾಗರಾಜ್ ಕಣಕ್ಕಿಳಿಸಿದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಪಮಾನದ ಅಸ್ತ್ರ ಹೂಡಿದೆ. ಇತ್ತ ಪರಿಷತ್ನಲ್ಲಿ 6-3ರ ಆಟ, ಡಿಕೆಶಿ ಎಚ್ಡಿಕೆ ಪ್ರತಿಷ್ಠೆ ಕಣವಾಗಿದೆ. ಹಳೆ ಸ್ನೇಹಿತರ ಸಂಪರ್ಕ ಕ್ರಾಂತಿ ಆರಂಭವಾಗಿದೆ. ಕಾಂಗ್ರೆಸ್ ಕೋಟೆಯೊಳಗೆ ಮೊಳಕೆಯೊಡೆದ ದಲಿತ ಸಿಎಂ ಬಯಕೆಗಳು ಬಾಡಿವೆ. ಡಿಕೆಗೆ ಪಟ್ಟಾಭಿಷೇಕ ಬೆನ್ನಲ್ಲೇ ಪರಮೇಶ್ವರ್ ಬೇಸರ ಸ್ಫೋಟವಾಗಿದೆ. 3 ಬಾರಿ ತಪ್ಪಿದ ಪಟ್ಟಕ್ಕೆ ಹಳಹಳಿಸಿದ ಪರಂ ಕಣ್ಣಲ್ಲಿ ಕಂಬನಿ ಮೀಟಿದೆ. ಹೈಕಮಾಂಡ್ ಬಳಿ ಆಡಿದ ಪಕ್ಷ ತೊರೆಯುವ ರಹಸ್ಯ ಮಾತು ಸಂಚಲನ ಸೃಷ್ಟಿ ಮಾಡಿದೆ. 26 ವರ್ಷಗಳ ಕಾಲ ಹೋರಾಟ, ಅದರ ಪ್ರತಿಫಲ 13 ವರ್ಷ ರಾಜ್ಯಭಾರ. ಆದರೆ ಒಂದೇ ಸೋಲು ದೀದಿ ಸಾಮ್ರಾಜ್ಯವನ್ನ ಪತನಕ್ಕೆ ತಂದು ನಿಲ್ಲಿಸಿದೆ. ಶಾಸಕರ ಬಳಿಕ 20 ಸಂಸದರಿಂದ ಶಾಕ್ ಸಿಕ್ಕಿದೆ. ರಾಜ್ಯಸಭಾ ಸಂಸದ ಸುಖೇಂದು ಶೇಖರ್ ರಾಜೀನಾಮೆ ನೀಡಿದ್ದು ಪಕ್ಷಾಂತರ ಸುನಾಮಿಯಲ್ಲಿ 6 ಎಲೆ ಕೊಚ್ಚಿ ಹೋಗ್ತಾ ಇದೆ. ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್ ಸ್ಯಾಂಡಲ್ವುಡ್ ಸ್ಟಾರ್ಗಳನ್ನ ದಿಗಿಲು ಹುಟ್ಟಿಸಿದೆ. ಬೆಳಗಾವಿ ಕನ್ನಡ ಹಬ್ಬದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಗಿಣಿ, ಸಪ್ತಮಿ, ಐಂದ್ರಿತಾ, ದಿಗಂತ್ ಸೇರಿ ನಟ ನಟಿಯರಿಗೆ ಸಿಐಡಿ ತನಿಖೆ ಭೀತಿ ಹೆಚ್ಚಿಸಿದೆ. ಹಣ ಸಂದಾಯಕ್ಕೆ ಚೆಕ್ ಬಳಸಿದ್ರೆ ಲಾಕ್ ಆಗೋದು ಫಿಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.